ನಮಸ್ಕಾರ, ನಾನು ಬಸವರಾಜ್. ಯಾವುದೇ ವಿರೋಧವಿಲ್ಲದೆ ಸರಾಗವಾಗಿ ಸುಸೂತ್ರವಾಗಿ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರೋದು ಖಚಿತ ಆಗಿದೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಯಾವ ಸಮಸ್ಯೆಯೂ ಇಲ್ಲದಂತಹ ಒಂದು ಪಟ್ಟಾಭಿಷೇಕ, ಒಂದು ಸಣ್ಣದೊಂದು ವಿರೋಧವೂ ಇಲ್ಲದಂತಹ ನಾಯಕತ್ವದ ಬದಲಾವಣೆಯ ಪ್ರಕ್ರಿಯೆ, ಎಲ್ಲರೂ ಸುಮ್ಮನೆ ಇದ್ದಾರಾ? ಕಾಂಗ್ರೆಸ್ ಹೈಕಮಾಂಡ್ ಸುಲಭವಾಗಿ ಈ ಕೆಲಸ ನಾವು ಮಾಡಿ ಮುಗಿಸಿದೀವಿ ಅಂತ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೇ ಸಂದರ್ಭ ಸಚಿವ ಸಂಪುಟ ಸಭೆಯ ಸಚಿವ ಸಂಪುಟ ಸರ್ಕಸ್ನ ಬಹುದೊಡ್ಡ ವಿರೋಧ, ಬಹುಪಾಲು ನಾಯಕರ ಬೇಸರಗಳು ಎಲ್ಲವನ್ನೂ ಕೂಡ ಸಂತೈಸಬೇಕಾಗತ್ತೆ. ಇದೇ ಸಿದ್ದರಾಮಯ್ಯ ಅವರನ್ನು ಪಕ್ಕಕ್ಕೆ ಕೊಡ್ಕೊಂಡು, ಇದೇ ಹೈಕಮಾಂಡ್ ನಾಯಕರನ್ನ ಜೊತೆಲಿಟ್ಕೊಂಡು ಡಿ ಕೆ ಶಿವಕುಮಾರ್ ಬಹುಪಾಲು ಜನರ ಮನವೊಲಿಸುವ ಪ್ರಯತ್ನಗಳನ್ನು ಮಾಡಲೇಬೇಕಾಗತ್ತೆ. ಯಾಕಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ಲೇಬೇಕು ಡಿ ಕೆ ಶಿವಕುಮಾರ್ ಅವರು. ಇದು ಒಂದು ಕಡೆ. ಆದರೆ ಈ ಮಹಾನಾಯಕ ಯಾರು ಡಿ ಕೆ ಶಿವಕುಮಾರ್ ಅವರನ್ನ ಮಹಾನಾಯಕ ಅಂತ ಕರೆದಿದ್ರೋ ಅವರಿಗೆ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಅವರ ಮೂಲಕ, ಅವರ ಅತ್ಯಾಪ್ತನ ಮೂಲಕ ರಾಜ್ಯದ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜೊತೆಗೂಡಿ ಮಹತ್ವದ ಹೊಣೆಗಾರಿಕೆಯ ಚರ್ಚೆಗಳು ನಡೀತಿರುವಂಥದ್ದು. ಫಡ್ನವೀಸ್ ಅವರ ಎದುರಲ್ಲಿ ಯಾವ ಡಿ ಕೆ ಶಿವಕುಮಾರ್ ಅವರನ್ನ ಅದ್ಯಾವ ರಾಜಕೀಯ ವಿರೋಧಿ ಆ ಮಹಾನಾಯಕನೇ ನನ್ನನ್ನು ಈ ರೀತಿ ಮಾಡಿದ್ದು ಅಂತ ಬಹುದೊಡ್ಡ ಆರೋಪ ಮಾಡಿದ್ರೋ ಅದೇ ನಾಯಕ ಇದೀಗ ಹೊಸದೊಂದು ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು. ಯಾಕೆ ನೋಡಿ, ಹೇಳಿ ಕೇಳಿ, ಮೇಲ್ವರ್ಗದ ಸಮಾಜದ ನಾಯಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾರನ್ನು ಕೆಳಗಿಳಿಸಿದ್ದು? ಅಹಿಂದ ನಾಯಕನನ್ನ, ಹಿಂದುಳಿದ ವರ್ಗಕ್ಕೆ ಸೇರಿದ ನಾಯಕನನ್ನ ಕೆಳಗಿಳಿಸಿ ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗಿರುವಂತಹ ಹೊಣೆಗಾರಿಕೆ ಏನು? ಅಲ್ಪಸಂಖ್ಯಾತರನ್ನ ಸಂತೈಸಬೇಕು, ಹಿಂದುಳಿದವರನ್ನ ಮನವೊಲಿಸ್ಕೋಬೇಕು, ಅವ್ರ ವಿಶ್ವಾಸಕ್ಕೆ ತಗೋಬೇಕು. ಅದರಲ್ಲೂ ಮುಖ್ಯವಾಗಿ ದಲಿತರನ್ನ 2013ರಲ್ಲಿ ನಾನು CM ಮಾಡಲಿಲ್ಲ, 2018ರಲ್ಲಿ ಮಾಡಲಿಲ್ಲ, ಈಗಲೂ ನನ್ನನ್ನು ಮಾಡಲಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಚರ್ಚೆಯನ್ನು ಈಗಾಗಲೇ ಶುರುವಿಟ್ಟಿದ್ದಾರೆ. ಅವರಲ್ಲ, ಅವರ ಅಭಿಮಾನಿಗಳು. ನಾವೇ ಹೊಸದೊಂದು ಪಕ್ಷವನ್ನು ವಿಜಯ್ ಅವರ ರೀತಿಯಲ್ಲಿ ಕಟ್ತೀವಿ, ನಮ್ಮ ದಲಿತ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಇನ್ನೊಂದು ವರ್ಗ ಎದ್ದು ನಿಂತಿದೆ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಕಡೆಯಿಂದಲೂ ನೋಡಿದ್ರು ಪಕ್ಷದೊಳಗೆ ಪಕ್ಷದಾಚೆಗೆ ಶತ್ರುಗಳ ದೊಡ್ಡದೊಂದು ಪಾಳೆ ಎದ್ದು ನಿಂತಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರ ಮಾಜಿ ಶಿಷ್ಯ, ಮಾಜಿನೋ ಹಾಲಿನೋ ಸರ್ವಕಾಲಕ್ಕೂನೋ ಗೊತ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಮಹತ್ವದ ಮೀಟಿಂಗನ್ನು ಮುಗಿಸ್ಕೊಂಡಿರುವಂಥದ್ದು. ಏನದು? ಡಿ ಕೆ ಶಿವಕುಮಾರ್ ಅವರಿಗೆ ಯಾವ್ಯಾವ ಸಮಾಜಗಳ ಮೂಲಕ, ಆ ಸಮಾಜಗಳ ಪ್ರಭಾವಿ ನಾಯಕರ ಮೂಲಕ ಅದು ಕಾಂಗ್ರೆಸ್ ವಿರೋಧಿ. ಡಿ ಕೆ ಶಿವಕುಮಾರ್ ಅವರು ಆ ಸಮಾಜದ ವಿರೋಧಿ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿಸುವಂಥದ್ದು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಹಿಂದ ವಿರೋಧಿ, ಕಾಂಗ್ರೆಸ್ನ ಸದ್ಯದ ನಾಯಕತ್ವ ಅನ್ನೋದನ್ನ BJP JDS ಜನಕ್ಕೆ ಕಾಣಿಸೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರವನ್ನು ಕೆಡವಬೇಕಾಗಿಲ್ಲ BJP ಮತ್ತು JDS. 28ಕ್ಕೆ ಅವರಿಗೆ ಸುಸೂತ್ರವಾದ, ಸುಲಭವಾದ, ಸರಳ ಬಹುಮತದ ಸರ್ಕಾರ ಸಿಗಬೇಕು ಅನ್ನೋ ಆಶೆ ಏನಿತ್ತು ಅವರಿಗೆ, ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿದಾಗ್ಲೇನೆ ಅವರ ಆಸೆ ಈಡೇರಿದೆ. ಯಾಕೆ ನೋಡಿ, ಈಗ ಸತೀಶ್ ಜಾರಕಿಹೊಳಿ ಅವರಿಗೆ DCM ಪೋಸ್ಟ್ ಜೊತೆಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಕೊಡದೆ ಹೋದ್ರೆ ಏನಾಗತ್ತೆ? ಅರೆ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ಈಗ ನೋಡಿದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದೇಕೆ? ಸಂಪನ್ಮೂಲವನ್ನ ಕೊಡ್ತಾರೆ ಅಂತಲ? ಹಾಗಿದ್ರೆ ವಾಲ್ಮೀಕಿ ಸಮಾಜದ ನಾಯಕ ಸತೀಶ್ ಜಾರಕಿಹೊಳಿ, ಅಹಿಂದಾದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಬೇಕಾಗಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತಹ ಚರ್ಚೆ ಬರಬಹುದು. ಮತ್ತೆ ದಲಿತ ಮುಖ್ಯಮಂತ್ರಿಯ ಕೂಗನ್ನೇ, ಧ್ವನಿಯನ್ನೇ ಇಚ್ಚುಕ್ಕಿ ಹಾಕಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ನೂತನ ಮುಖ್ಯಮಂತ್ರಿಯ ನಡೆ ದಲಿತ ವಿರೋಧಿ ಅಂತ ಬರುತ್ತೆ. ಹಾಗಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇಕಿಲ್ವಾ? 8 ವರ್ಷ ಕಾಲ ಅವರು KPCC ಅಧ್ಯಕ್ಷರಾಗಿದ್ರು, ಅವ್ರನ್ನ
CM ಮಾಡ್ಲಿಲ್ವಲ್ಲ ಕಾಂಗ್ರೆಸ್ ಹೈಕಮಾಂಡ್? ಹಾಗಿದ್ರೆ ದಲಿತರ ಮತಗಳು ಕಾಂಗ್ರೆಸ್ಗೆ ಬೇಡವಾ? ಹೀಗೆ ಒಂದೊಂದು ನಾಯಕತ್ವವನ್ನ ಬಿಜೆಪಿಯ ಅಧಿನಾಯಕರು ಈಗ ಟಾರ್ಗೆಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಅದರಲ್ಲಿ ಮೊದಲಿಗೆ ಆಲ್ಮೋಸ್ಟ್ ಅಥವಾ ಬಹುಪಾಲು ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವರು ಈ ಟರ್ಮ್ಗೂ ಮುಂಚೆನೆ ಬಿಜೆಪಿ ಪಾಳೆಯವನ್ನು ಸೇರಬಹುದು. ಆ ಮೂಲಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ನಾಗೇಂದ್ರ ಅವರ ವಿಚಾರ, ರಾಜಣ್ಣ ಅವರ ವಿಚಾರ, ಅದಕ್ಕೂ ಮುಂಚೆ ರಮೇಶ್ ಜಾರಕಿಹೊಳಿ ಅವರ ವಿಚಾರ, ಯಾರು ಇವರನ್ನೆಲ್ಲ ಸಚಿವ ಸ್ಥಾನದಿಂದ ಹೊರಗಿಟ್ರು, ಅದು ಯಾರ ಪ್ರಭಾವದಿಂದ ಇವರೆಲ್ಲ ಹೊರಗೋದ್ರು, ಚರ್ಚೆ ಆಗುತ್ತೆ. ಆ ಸಂಪೂರ್ಣ ಮಾಹಿತಿಯ ಪುಸ್ತಕವನ್ನು ತರುವಂತಹ ಪ್ರಯತ್ನ ಕೂಡ ನಡೀತಿರುವಂಥದ್ದು. ಅದು ಈ ಸಮಾಜಕ್ಕೆ ಕಾಂಗ್ರೆಸ್ನ ಸದ್ಯದ ನಾಯಕತ್ವ ವಿರೋಧಿ ವಾಲ್ಮೀಕಿ ನಾಯಕ ಸಮಾಜ. ಯಾಕೆ ST ರಿಸರ್ವ್ಡ್ 15 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹುಪಾಲು ಅಂದರೆ 11 ಕಾಂಗ್ರೆಸ್ ಗೆದ್ದಿತ್ತು. ಅದಷ್ಟೇ ಅಲ್ಲ, ಸುಮಾರು 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಹಕಾರಿಯಾಗಿತ್ತು. ಇದೀಗ ಆ ಸಮಾಜವನ್ನ ಸದ್ಯದ ಕಾಂಗ್ರೆಸ್ ನಾಯಕತ್ವ, ರಾಜ್ಯ ನಾಯಕತ್ವ ವಿರೋಧಿಸ್ತಿದೆ ಅಥವಾ ಮುಖ್ಯಮಂತ್ರಿಗಳು ವಿರೋಧಿಸ್ತಾರೆ. ಅದಕ್ಕೆ ಸಾಕ್ಷಿ ರಾಜಣ್ಣ, ರಮೇಶ್ ಜಾರಕಿಹೊಳಿ, ಹೀಗೆ ದೊಡ್ಡದೊಂದು ಪಟ್ಟಿ ಕೊಡ್ತಾ ಹೋದ್ರೆ ಈಗ KPCC ಅಧ್ಯಕ್ಷ ಸ್ಥಾನದ ಜೊತೆಯಲ್ಲಿ DCM ಪೋಸ್ಟ್ ಅಥವಾ ಸಚಿವ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡದೆ ಹೋದ್ರೆ ಏನಾಗಬಹುದು? ಇದು ಒಂದನೇದು. ಎರಡನೇದು, DCM ಹುದ್ದೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡುವಂತಹ ಚರ್ಚೆ ನಡೀತಿದೆ. ಆಲ್ಮೋಸ್ಟ್ ಕೊಡೋದಿಲ್ಲ, ಸಿದ್ದರಾಮಯ್ಯ ಅವರು ಒಪ್ಪೋದಿಲ್ಲ. ಒಂದು ವೇಳೆ ಕೊಟ್ರೆ ಅಥವಾ ಕೊಟ್ರೆ ಇನ್ನು 1 ಅಥವಾ 2 ಹುದ್ದೆಯನ್ನ, ಸಚಿವ ಸ್ಥಾನವನ್ನ ಕುರುಬ ಸಮಾಜಕ್ಕೆ ಕೊಡಬೇಕಾಗತ್ತೆ. ಕೊಡುವ ಸಾಧ್ಯತೆ ಇದೆಯಾ? ಕೊಡಲ್ಲ. ಆಗ್ಲೂ ಕೂಡ DK ಶಿವಕುಮಾರ್ ಅವರ ಮೇಲೆ ಬರುವಂತಹ ಹೊಣೆಗಾರಿಕೆ ಅಥವಾ ಕಳಂಕ ಏನಾಗಬಹುದು? ಇದು ಬಿಟ್ಟು ಎಡಗೈಗೆ ನೀವೇನ್ ಕೊಟ್ಟಿದ್ದೀರಿ? ಜೂನಿಯರ್ ಖರ್ಗೆ ಅವರು ಮತ್ತೊಬ್ರು DCM ಆಗ್ತಾರೆ. ಹಾಗಿದ್ರೆ ಪರಮೇಶ್ವರ್ ಅವರ ಲೆಕ್ಕ ಏನು? ಎಡಗೈ ಲೆಕ್ಕ ಏನು? ಎಡಗೈ ವಿರೋಧಿ ಯಾರು? ಇಷ್ಟೆಲ್ಲದರ ಜೊತೆಯಲ್ಲಿ ಈಗ DCM ಹುದ್ದೆಯನ್ನು UT ಖಾದರ್ ಅವರಿಗೆ ಕೊಟ್ಬಿಟ್ರೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅನ್ನೋ ಒಂದೇ ಕಾರಣಕ್ಕೆ DK ಶಿವಕುಮಾರ್ ಅವರು ಅವರನ್ನು ದೂರವಿಟ್ಟು ಅವರ ಜಾಗಕ್ಕೆ ಅವರದ್ದೇ ಸಮಾಜದ ಯುವ ನಾಯಕರನ್ನ ತಂದು ಕೂರಿಸ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ತಾಕತ್ತು ಏನು ಅನ್ನೋದು 5708 ಮತಗಳ ಅಂತರದಿಂದ, ಕಡಿಮೆ ಮತಗಳ ಅಂತರದಿಂದ ಗೆದ್ದಾಗ್ಲೇನೆ ಅರ್ಥ ಆಗಿದೆ. ಇದು ಬಿಟ್ಟು ಮಹಾರಾಷ್ಟ್ರದಲ್ಲಿ ಮಹತ್ವದ ಮಾತುಕತೆ ನಡೆದಿದೆ ಅನ್ನುವಂತಹ ಚರ್ಚೆಗಳೇನಿದೆ ಅದು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ. ಅವರ ಹೊಣೆಗಾರಿಕೆ ಕಾಂಗ್ರೆಸ್ನಿಂದ ಶಾಸಕರನ್ನು ಸೇರ್ಕೊಂಡ್ಬರೋದಲ್ಲ, ಇನ್ನು ವಿಧಾನಸಭೆಯ ವಿಪಕ್ಷದಲ್ಲಿ ಕೂತು ಮುಖ್ಯಮಂತ್ರಿಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಏನೆಲ್ಲ ಮಾತಾಡಬೇಕು, ಅಹಿಂದ ವಿರೋಧಿ ನೀವು ಅನ್ನೋದನ್ನ ಹೇಗೆ ಬಿಂಬಿಸಬೇಕು, ಆ ಕೆಲಸವನ್ನ ದೆಹಲಿಯ ನಾಯಕರ ಮೂಲಕ ರಮೇಶ್ ಜಾರಕಿಹೊಳಿ ಅವರು ಇನ್ನು ಮುಂದೆ ಮಾಡ್ತಾರೆ. ಇನ್ನೂ ವಿಶೇಷ ಅಂದರೆ ಹಿಂದುಳಿದ ವರ್ಗದವರಿಗೊಬ್ಬರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡೋದಕ್ಕೂ ಕೂಡ ದೆಹಲಿಯ BJP ರೆಡಿ ಆಗಿರೋ ಸಂದರ್ಭದಲ್ಲೇ DK ಶಿವಕುಮಾರ್ ಅವರಿಗೆ ಸಾಲು 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 ಮುಳ್ಳಿನ ಹಾದಿಗಳು. ಇನ್ನು ಅವರ ಹಿಂದೆಗಡೆ 4ನೇ ಸಾಲಲ್ಲಿ ಅಂದರೆ ಕೊನೆ ಸಾಲಲ್ಲಿ, ಕೊನೆ ಚೇರಲ್ಲಿ ಸೂಪರ್ CM ಆಗಿ ಸಿದ್ದರಾಮಯ್ಯ ಅವರು ಕೂತರೂ ಕೂಡ ಸಂಕಷ್ಟನೇ. ಇನ್ನೂ ಇಂಪಾರ್ಟೆಂಟ್ ಅಂದರೆ ಕೃಷ್ಣ ಬೈರೇಗೌಡರಿಗೆ ಹಣಕಾಸು ಖಾತೆಯನ್ನು ಕೊಡ್ತಾರೆ ಅನ್ನೋ ಚರ್ಚೆ ನಡೀತಿದೆ. ಬಹುಪಾಲು ಮುಖ್ಯಮಂತ್ರಿಗಳ ಬಳಿನೇ ಹಣಕಾಸು ಖಾತೆ ಇರಬೇಕು. ಅದಿಲ್ಲ ಅಂದರೆ CM ಪೋಸ್ಟ್ ಇದ್ದೇನು ಪ್ರಯೋಜನ? ಈ ಎಲ್ಲ ತ್ಯಾಗಗಳು ಸಿದ್ದರಾಮಯ್ಯ ಅವರು ತ್ಯಾಗ ಮಾಡಿದ್ರು ಅನ್ನೋದೊಂದು ದೊಡ್ಡ ವಿಚಾರನೇ. ಆದರೆ ಈಗ CM ಸ್ಥಾನದಲ್ಲಿ ಕೂರೋದಕ್ಕೆ DK ಶಿವಕುಮಾರ್ ಅವರು ಅವರ ಅಧಿಕಾರದ ಗಡಿಗಳೇನಿದಾವೆ ಅವುಗಳನ್ನೆಲ್ಲ ಕತ್ತರಿಸ್ಕೊಂಡು ಅದನ್ನೆಷ್ಟು ತ್ಯಾಗ ಮಾಡಿ ಕೂತ್ಕೋಬೇಕಾಗುತ್ತೋ ಅದು ಒಂದು ಕಡೆ. ಆದರೆ ಈಗ ಎದುರಾಳಿಗಳು ಪದ್ಮನಾಭನಗರದಿಂದ ಬಂದಿರುವಂತಹ ಮಹತ್ವದ ಆದೇಶದ ಮೇರೆಗೆ ಮಹಾರಾಷ್ಟ್ರದಲ್ಲಿ ಇದೇ ಮಹಾನಾಯಕನ ವಿರುದ್ಧ ಸಂಚು ರೂಪುಗೊಳ್ತಿದೆಯಲ್ಲ, ಇದು DK ಶಿವಕುಮಾರ್ ಅವರಿಗೆ ಎಲ್ಲ ಗುರುಗಳು ಎಲ್ಲ ಹೇಳ್ಬಹುದು CM ಆಗ್ತಾರೆ. DK ಶಿವಕುಮಾರ್ ನೋ ಡೌಟ್. ಪಾಪ ಅವ್ರ ಸುತ್ತಲೂ ಎಷ್ಟು ಮುಳ್ಳಿನ ಹಾದಿ, ಮುಳ್ಳಿನ ಕಿರೀಟ, ಮುಳ್ಳಿನ ಕುರ್ಚಿ ಮೇಲೆ ಕೂತ್ಕೋಬೇಕಾಗತ್ತೆ. ಆದರೆ ಒಂದು
ಡಿ ಕೆ ಶಿವಕುಮಾರ್ ಅವರು 2023 ಇಲ್ಲಿ ತನಕ ಎಷ್ಟು ಸಂಯಮದಿಂದ ಇದ್ರು, ಅದೆಷ್ಟು ತಾಳ್ಮೆಯಿಂದ ಇದ್ರು, ಸಹನೆಯಿಂದ ಇದ್ರು. ಅದರ 100 ಪಟ್ಟು 10 ಪಟ್ಟಾದರೂ ಕನಿಷ್ಠ ಸಹನೆಯಿಂದ ಮುಖ್ಯಮಂತ್ರಿಯಾಗಿ ವರ್ತಿಸ್ಬಿಟ್ರೆ ನೋ ಡೌಟ್ ಡಿ ಕೆ ಶಿವಕುಮಾರ್ ಮುಂದಿನ ಮಾಸ್ ಲೀಡರ್ಗಳಲ್ಲಿ ಒಬ್ರು ಆಗೇ ಆಗ್ತಾರೆ. ಆದರೆ ಅವರ ಜೊತೆಗಿನ ಪಟಾಲಂ, ಅವರ ಬಾಯ್ಸ್ ಈ ನಾಯಕತ್ವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ವರ್ತಿಸಿದ್ರೆ, ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಡೋದು ಅಥವಾ ಯಾರಿಗೋ ಥಳಿಸೋದು, ಇನ್ಯಾರಿಗೋ ಬೈಯೋದು, ಇನ್ಯಾರಿಗೋ ಧಮಕಿ ಹಾಕೋದು, ಇಂತಹ ಕೆಲಸಗಳನ್ನು ಮಾಡದೇ ಇದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.